ಮಹಾರಾಷ್ಟ್ರದ ಮಾಲೇಗಾಂವ್ ನಗರಸಭೆ ಚುನಾವಣೆಯ ಇತ್ತೀಚಿನ ಫಲಿತಾಂಶ ಭಾರತೀಯ ಮಾಧ್ಯಮಗಳ ಒಂದು ವಿಭಾಗ ಎಷ್ಟು ಹತಾಶವಾಗಿ ಮತ್ತು ಅಪಾಯಕಾರಿಯಾಗಿ ಸುದ್ದಿಗಳನ್ನು ತಿರುಚಬಲ್ಲದು ಅನ್ನೋದಕ್ಕೆ ಕೈಗನ್ನಡಿಯಾಗಿದೆ. ಇಸ್ಲಾಂ ಆಡಳಿತ ಸನಿಹದಲ್ಲಿದೆ ಎಂಬಂತಹ ಪ್ರಚೋದನಕಾರಿ ಶೀರ್ಷಿಕೆಗಳ ಮೂಲಕ ಜನರಲ್ಲಿ ಭೀತಿ ಮತ್ತು ದ್ವೇಷ ಬಿತ್ತುತ್ತಿರುವ ಮಾಧ್ಯಮಗಳಿಗೆ ಸತ್ಯದ ಅರಿವಿದೆಯಾ ಅಥವಾ ಸತ್ಯವನ್ನ ಬಲಿಕೊಟ್ಟು ಕೇವಲ ಟಿಆರ್ಪಿ ಬೆನ್ನತ್ತಿದ್ದಾರಾ? ಮಾಲೇಗಾಂವ್ ಚುನಾವಣೆಯ ಫಲಿತಾಂಶ ಮತ್ತು ಅದರ ಸುತ್ತಲಿನ ಸುಳ್ಳು ಕಥನಗಳ ವಿಶ್ಲೇಷಣೆ ಇಲ್ಲಿದೆ. ದ್ವೇಷ ಬಿತ್ತುತ್ತಾ ಇರುವ ಮಾಧ್ಯಮಗಳ ಸುಳ್ಳಿನ ಕಂತೆ. ಚುನಾವಣಾ ಫಲಿತಾಂಶ ಹೊರಬಂದ ತಕ್ಷಣವೇ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಕೆಲವು ಹಿಂದಿ ಮಾಧ್ಯಮಗಳಲ್ಲಿ ಮಾಲೇಗಾಂವ್ನಲ್ಲಿ ಶರಿಯಾ ಕಾನೂನು ಜಾರಿಯಾಗ್ತಿದೆ, ಸೆಕ್ಯುಲರಿಸಂ ಅಂತ್ಯವಾಯಿತು ಅನ್ನೋ ಅಬ್ಬರದ ಸುಳ್ಳುಗಳು ಹರಿದಾಡೋಕೆ ಆರಂಭಿಸಿದ್ವು. ಇಲ್ಲಿ ನಾವು ಕೇಳಬೇಕಾದ ಕಟುವಾದ ಪ್ರಶ್ನೆಗಳು ಅಂತಂದ್ರೆ, ಇಸ್ಲಾಂ ಎಂಬ ಹೆಸರಿನ ರಾಜಕೀಯದ ಪಕ್ಷ ಗೆದ್ರೆ ಅದು ಇಸ್ಲಾಂ ಧರ್ಮದ ವಿಜಯಾನ? ಇಂಡಿಯಾ ಒಕ್ಕೂಟ ಗೆದ್ರೆ ಇಡೀ ಭಾರತ ದೇಶವೇ ಗೆದ್ದಂತೇನ? ಹೆಸರಿನ ಸಂಕ್ಷಿಪ್ತ ರೂಪವನ್ನ ಇಟ್ಕೊಂಡು ಒಂದು ಸಮುದಾಯದ ವಿರುದ್ಧ ದ್ವೇಷ ಕಾರುವುದು ಪತ್ರಿಕೋದ್ಯಮದ ಲಕ್ಷಣನ ಅಥವಾ ಕೋಮುವಾದಿ ಅಜೆಂಡಾನ? ಮಾಲೇಗಾಂವ್ ನಗರಸಭೆಯ ಒಟ್ಟು 84 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಸಿಕ್ಕಿಲ್ಲ. ಆದರೆ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದು ಇಸ್ಲಾಂ ಅಂದ್ರೆ ಇಂಡಿಯನ್ ಸೆಕ್ಯುಲರ್ ಲಾರ್ಜೆಸ್ಟ್ ಅಸೆಂಬ್ಲಿ ಆಫ್ ಮಹಾರಾಷ್ಟ್ರ ಎಂಬ ಪಕ್ಷ. ಯಾರು ಎಷ್ಟು ಸೀಟ್ ಗೆದ್ರು? ಇಸ್ಲಾಂ ಪಕ್ಷ 35 ಸ್ಥಾನ, ಅತಿದೊಡ್ಡ ಪಕ್ಷ ಎಐಎಂಐಎಂ 21 ಸ್ಥಾನ, ಶಿವಸೇನೆ ಏಕನಾಥ್ ಶಿಂದೆ ಬಣ 18 ಸ್ಥಾನ, ಸಮಾಜವಾದಿ ಪಕ್ಷ ಅಂದ್ರೆ ಎಸ್ಪಿ 5 ಸ್ಥಾನ, ಕಾಂಗ್ರೆಸ್ 3 ಸ್ಥಾನ, ಬಿಜೆಪಿ 2 ಸ್ಥಾನ. 2017ರಲ್ಲಿ ಇದೇ ಮಾಲೇಗಾಂವ್ನಲ್ಲಿ ಕಾಂಗ್ರೆಸ್ 28 ಸ್ಥಾನಗಳೊಂದಿಗೆ ದೊಡ್ಡ ಪಕ್ಷವಾಗಿತ್ತು. ಅಂದು ಎನ್ಸಿಪಿ 26 ಸ್ಥಾನ ಗೆದ್ದಿತ್ತು. ಆದರೆ ಇಂದು ಕಾಂಗ್ರೆಸ್ ಕೇವಲ 3 ಸ್ಥಾನಕ್ಕೆ ಕುಸಿದಿದೆ. ಇದರರ್ಥ ಅಲ್ಲಿನ ಮತದಾರರು ಒಂದು ಧರ್ಮಕ್ಕೆ ಮತ ಹಾಕಿದ್ದಾರೆ ಅಂತಲ್ಲ, ಬದಲಿಗೆ ಅಸ್ತಿತ್ವದಲ್ಲಿದ್ದ ಸಾಂಪ್ರದಾಯಿಕ ಸೆಕ್ಯುಲರ್ ಪಕ್ಷಗಳು ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ವಿಫಲವಾಗಿದೆ ಅನ್ನೋದಕ್ಕೆ ಇದು ಸಾಕ್ಷಿ. ಇಸ್ಲಾಂ ಪಕ್ಷದ ನೇತೃತ್ವ ವಹಿಸಿರೋದು ಮಾಜಿ ಕಾಂಗ್ರೆಸ್ ಮತ್ತು ಎನ್ಸಿಪಿ ಶಾಸಕ ಆಸಿಫ್ ಶೇಖ್. ಇವರು ತಮ್ಮದೇ ಆದ ಪ್ರಾದೇಶಿಕ ಪಕ್ಷ ಕಟ್ಟಿ ಸ್ಥಳೀಯ ಅಭಿವೃದ್ಧಿ ಹೆಸರಲ್ಲಿ ಮತ ಕೇಳಿದ್ದಾರೆ. ಮಾಧ್ಯಮಗಳು ಇದನ್ನ ಧಾರ್ಮಿಕ ಧ್ರುವೀಕರಣ ಅಂತ ಬಿಂಬಿಸ್ತಿವೆ. ಕೇವಲ ಮಾಲೇಗಾಂವ್ ಮಾತ್ರವಲ್ಲದೆ ಮಹಾರಾಷ್ಟ್ರದಾದ್ಯಂತ ಅಸದುದ್ದೀನ್ ಓವೈಸಿ ನೇತೃತ್ವದ ಎಐಎಂಐಎಂ ಪಕ್ಷ ಈ ಬಾರಿ ಗಮನಾರ್ಹ ಸಾಧನೆ ಮಾಡಿದೆ. ಮಹಾರಾಷ್ಟ್ರದ ನಗರಸಭೆ ಚುನಾವಣೆಗಳಲ್ಲಿ ಎಐಎಂಐಎಂ ಒಟ್ಟು 125 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಪ್ರಾದೇಶಿಕ ರಾಜಕೀಯದಲ್ಲಿ ಅಚ್ಚರಿ ಮೂಡಿಸಿದೆ. ಇದು ಮುಸ್ಲಿಂ ಮತದಾರರು ಕಾಂಗ್ರೆಸ್ನಂತಹ ಪಕ್ಷಗಳನ್ನ ಬಿಟ್ಟು ತಮ್ಮದೇ ಆದ ಸ್ವತಂತ್ರ ರಾಜಕೀಯ ಅಸ್ತಿತ್ವದತ್ತ ಮುಖ ಮಾಡ್ತಿರೋದನ್ನ ತೋರಿಸುತ್ತೆ. ಈ ಮಾಲೇಗಾಂವ್ ಮಾಡೆಲ್ ಕೇವಲ ಮಹಾರಾಷ್ಟ್ರಕ್ಕೆ ಸೀಮಿತವಲ್ಲ. ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಬಿಹಾರ ಮತ್ತು ಅಸ್ಸಾಂನಂತಹ ಮುಸ್ಲಿಂ ಜನಸಂಖ್ಯೆ ಹೆಚ್ಚಿರುವ ರಾಜ್ಯಗಳಲ್ಲಿ ಇದು ರಾಜಕೀಯ ಸಂಚಲನ ಮೂಡಿಸಲಿದೆ. ಕಾಂಗ್ರೆಸ್, ಎನ್ಸಿಪಿ ಮತ್ತು ಸಮಾಜವಾದಿ ಪಕ್ಷಗಳು ಮುಸ್ಲಿಂ ಮತಗಳನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ಬಳಸಿಕೊಳ್ತಿವೆ ಎಂಬ ಅಸಮಾಧಾನ ಸಮುದಾಯದಲ್ಲಿ ಮನೆ ಮಾಡಿದೆ. ಮುಸ್ಲಿಂ ಮತದಾರರು ಈಗ ಕೇವಲ ಬಿಜೆಪಿಯನ್ನ ಸೋಲಿಸೋಕೆ ಮತ ಹಾಕ್ತಿಲ್ಲ, ಬದಲಿಗೆ ತಮ್ಮ ನಾಯಕತ್ವವನ್ನ ಬೆಳೆಸಲು ಮತ ಹಾಕ್ತಿದ್ದಾರೆ. ಸೆಕ್ಯುಲರ್ ಪಕ್ಷಗಳು ಆತ್ಮಾವಲೋಕನ ಮಾಡಿಕೊಳ್ಳದೆ ಇದ್ರೆ ಭವಿಷ್ಯದಲ್ಲಿ ಮುಸ್ಲಿಂ ಬಾಹುಳ್ಯದ ಕ್ಷೇತ್ರಗಳಲ್ಲಿ ಅವುಗಳ ಅಸ್ತಿತ್ವವೇ ಇಲ್ಲದಂತಾಗಬಹುದು. ಮಾಧ್ಯಮಗಳು ಒಂದು ನಗರದ ಆಡಳಿತ ಬದಲಾವಣೆಯನ್ನ ಧಾರ್ಮಿಕ ಆಕ್ರಮಣ ಎಂಬಂತೆ ಬಿಂಬಿಸೋದು ಪ್ರಜಾಪ್ರಭುತ್ವಕ್ಕೆ ಮಾರಕ. ಮಾಲೇಗಾಂವ್ನಲ್ಲಿ ಶಿವಸೇನೆ 18 ಸ್ಥಾನಗಳನ್ನು ಗೆದ್ದಿದೆ. ಬಿಜೆಪಿ ಕೂಡ ಖಾತೆ ತೆರೆದಿದೆ. ಇದು ಬಹುತ್ವದ ಸಂಕೇತವೇ ಹೊರತು ಏಕಪಕ್ಷೀಯ ಇಸ್ಲಾಮೀಕರಣವಲ್ಲ. ರಾಜಕೀಯವನ್ನ ರಾಜಕೀಯ ಚೌಕಟ್ಟಿನಲ್ಲಿ ವಿಶ್ಲೇಷಣೆ ಮಾಡುವ ಬದಲು ಅದಕ್ಕೆ ಧರ್ಮದ ಬಣ್ಣ ಬಳಿಯೋದು ಜನರನ್ನ ದಾರಿ ತಪ್ಪಿಸುವ ತಂತ್ರ. ಮಾಲೇಗಾಂವ್ ಮತದಾರರು ಬದಲಾವಣೆ ಬಯಸಿದ್ದಾರೆ. ಆ ಬದಲಾವಣೆಗೆ ಅವರು ಆರಿಸಿಕೊಂಡ ಹೆಸರು ಇಸ್ಲಾಂ ಪಕ್ಷವಷ್ಟೇ. ವಿವೇಕ ಇರೋರು ಹೆಸರಿನ ಹಿಂದಿರುವ ಸತ್ಯವನ್ನ ನೋಡ್ತಾರೆ. ದ್ವೇಷದ ನಶೆಯಲ್ಲಿರೋರು ಕೇವಲ ಹೆಸರನ್ನ ನೋಡಿ ಬೊಬ್ಬೆ ಹೊಡಿತಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.